ಎಲ್ಲರಿಗೂ ನಮಸ್ಕಾರ. ನಮ್ಮ ಬೆಳಗಾವಿ ಜಿಲ್ಲೆನಲ್ಲಿ ಬೆಳಗಾವಿ ನಗರದಲ್ಲಿ LPGಗೆ ಸಂಬಂಧಪಟ್ಟ ವಿಚಾರಗಳ ಬಗ್ಗೆ ನಮ್ಮ ಬೆಳಗಾವಿ ಜಿಲ್ಲೆನಲ್ಲಿ ಪ್ರತಿ ದಿವಸ ಡೊಮೆಸ್ಟಿಕ್ LPG ಸಿಲಿಂಡರ್ ಕನ್ಸಂಪ್ಷನ್ ಸರಿಸುಮಾರು ಒಂದು 20,000 ಇಂದ 25,000 ಸಿಲಿಂಡರ್ಸ್ ಇರ್ತವೆ. ಸಾಧಾರಣವಾಗಿ ಇದು ಪರಿಸ್ಥಿತಿ. ಈಗಿನ ಪರಿಸ್ಥಿತಿನಲ್ಲಿನೂ ನಾವು ದಿನಕ್ಕೆ 20,000 ಸಿಲಿಂಡರ್ಸ್ ಕೊಡ್ಲಿಕ್ಕೆ ನಮಗೆ ಕೆಪಾಸಿಟಿ ಇದೆ. ನಮ್ಮ 3 ಮೇಜರ್ ಕಂಪನೀಸ್, ನಮ್ಮ ಆಯಿಲ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನೀಸ್ BPCL, HPCL, IOCL, ಇವರ ಕಡೆ ಆ LPG ಕೊರತೆ ಇಲ್ಲ. ಹಿಂದಿನ ಒಂದು ವಾರದ ಒಳಗಡೆ ಸರಿಸುಮಾರು 42 ಕೇಸ್ ನಾವು ಡೊಮೆಸ್ಟಿಕ್ ಸಿಲಿಂಡರ್ನು ಕಮರ್ಷಿಯಲ್ಗೆ ಬಳಕೆ ಮಾಡೋದ್ರನ್ನು ನಾವು ದಾಖಲೆ ಮಾಡಿದ್ವಿ. ಈ ಮಾಹಿತಿಯನ್ನು ನಾನು ತಮಗೆ ಒದಗಿಸ್ತೇನೆ. ನಾನು ಇಡೀ ಜಿಲ್ಲೆದು ನಾನು ಸಿಚುವೇಶನ್ ಹೇಳಿದೆ. ನಾನು ಒಂದೇ ತಮ್ಮ ಮುಖಾಂತರ ಎಲ್ಲರಿಗೂ ಮನವಿ ಮಾಡ್ಕೊಳ್ತಾ ಇದ್ದೆ, ಯಾವುದೇ ಆತಂಕದ ಪರಿಸ್ಥಿತಿ ಇಲ್ಲ. ಜಿಲ್ಲಾಡಳಿತ ಹಾಗೂ ಎಲ್ಲಾ ಸ್ಟೇಕ್ ಹೋಲ್ಡರ್ಸ್, ಅಸೋಸಿಯೇಷನ್ಸ್ ಇರ್ಬೋದು, ಇಲ್ಲದಿರ್ಬೋದು, ನಾವು ನಿಮ್ ಜೊತೆ ಇದ್ದೀವಿ. ಏನೇ ಇಶ್ಯೂ ಇದೆ ಅಂದ್ರೆ ತಾವು ನಮ್ಮ ಗಮನಕ್ಕೆ ತಗೊಂಡ್ ಬನ್ನಿ, ತಹಶೀಲ್ದಾರ್ ಗಮನಕ್ಕೆ ತಗೊಂಡ್ ಬನ್ನಿ, ಇನ್ಸ್ಪೆಕ್ಟರ್ ಗಮನಕ್ಕೆ ತಗೊಂಡ್ ಬನ್ನಿ, ನಾವು ಸ್ಪಂದಿಸ್ತೀವಿ. ನಮ್ ಕಡೆ ಸ್ಟಾಕ್ ಇದೆ, ಯಾವುದೇ ತೊಂದರೆ ಇಲ್ಲ. ತಾವು ಯಾವುದೇ ಈ ತರ ಆಕ್ಷನ್ಸ್ ತಗೋಬಾರ್ದಂತ ಹೇಳಿ ನಾನು ಮತ್ತೆ ಮನವಿ ಮಾಡ್ಕೊಳ್ತೀನಿ. ಎಲ್ರೂ ಈ ಸಂದರ್ಭದಲ್ಲಿ ಬಳಕೆ ಮಾಡುವಾಗ ಸ್ವಲ್ಪ ಯೋಚನೆ ಮಾಡಿ ಬಳಕೆ ಮಾಡಬೇಕು. ಹಂಗಿಲ್ಲ ಅಂತ ನಾನು ಹೇಳಲ್ಲ. ಆದ್ರೆ ನಮ್ ಕಡೆ ಇರೋ ಸಪ್ಲೈ ಏನಿದೆ, ತಾವು ಆರ್ಡರ್ ಮಾಡಿದ್ದೀರಂದ್ರೆ ರೊಟೀನ್ ಪ್ಯಾಟರ್ನ್ ಅಲ್ಲಿ ಹೆಂಗ್ ಡೆಲಿವರಿ ಆಗುತ್ತೆ ಅದರ ಪ್ರಕಾರ ನಾವು ಡೆಲಿವರಿ ಮಾಡ್ತೀವಿ. ಪ್ಯಾನಿಕ್ ಬೈಯಿಂಗ್ ಮಾಡೋ ಅವಶ್ಯಕತೆ ಇಲ್ಲ. ಬರೇ ಈಗ ಏನೋ ತೊಂದರೆ ಇರಬಹುದು ಅಂತ ಹೇಳಿ ಮತ್ತೆ ಇನ್ನೊಂದು ಸಿಲಿಂಡರ್ ಬುಕ್ ಮಾಡೋದು, ಇದನ್ನು ನಾವು ಹೋರ್ಡಿಂಗ್ ಅಂತ ಹೇಳ್ತೀವಿ. ಹೋರ್ಡಿಂಗ್ ಕಾನೂನು ಬಾಹಿರ, ಇಲ್ಲಿ ಮಾಡ್ಲಿಕ್ಕೆ ಇಲ್ಲ, ನಾವು ಬಿಡಲ್ಲ. ಯಾರಿಗೆ ಅವಶ್ಯಕತೆ ಇದೆ ಅವರಿಗೆ ಖಂಡಿತ ನಾವು ಆ ಸಿಲಿಂಡರ್ ವನ್ನು ಮುಟ್ಟಿಸ್ತೀವಿ. ಬುಕಿಂಗ್ ಬೇಸಿಕಲಿ ಏನಾಗ್ತಾ ಇದೆ ಅಂದ್ರೆ ಜನರು ಪ್ಯಾನಿಕ್ ಅಲ್ಲಿ ಬುಕಿಂಗ್ ಜಾಸ್ತಿ ಮಾಡ್ತಾ ಇದ್ದಾರೆ. ಏನು ಯೂಶಲಿ 22,000 25,000 ಇತ್ತು, ಹಿಂದಿನ 10 ದಿವಸದಲ್ಲಿ 35,000 ಬುಕಿಂಗ್ ಮಾಡ್ತಾ ಇದ್ದಾರೆ. ಹಿಂಗಾಗಬಾರ್ದು, ಅವಶ್ಯಕತೆನೇ ಇಲ್ಲ. ಜಿಲ್ಲಾಧಿಕಾರಿಯಾಗಿ ನಾನು, ನಮ್ಮ ಪೊಲೀಸ್ ಆಯುಕ್ತರು, ನಮ್ಮ DD ಫುಡ್ ಅಂಡ್ ಸಿವಿಲ್ ಸಪ್ಲೈಸ್, ನಾವೆಲ್ಲರೂ ಬಹಳ ಸ್ಪಷ್ಟವಾಗಿ ತಮ್ಮ ಮುಖಾಂತರ ಪ್ರೇಕ್ಷಕರಿಗೆ ಹೇಳ್ತಾ ಇದೀವಿ, ಸಂದರ್ಭ ಹಂಗೇನಿಲ್ಲ. ನಮ್ಮ ಕಡೆ ಸಪ್ಲೈ ಇದೆ. ಡೊಮೆಸ್ಟಿಕ್ ಸಿಲಿಂಡರ್ಸ್ಗೆ ಯಾವುದೇ ತೊಂದರೆ ಇಲ್ಲ. ಯಾರು ಪ್ಯಾನಿಕ್ ಕ್ರಿಯೇಟ್ ಮಾಡ್ತಾರಲ್ವಾ ಅವರ ಮೇಲೆ ನಾವು ಕಾನೂನಿನ ಕ್ರಮ ತಗೊಳ್ತೀವಿ. ಅದರ ಬಗ್ಗೆ ನಮ್ಮ CP ಸಾಹೇಬ್ರು ಆಮೇಲೆ ಹೇಳ್ತಾರೆ. ನಾನು ಪೆಟ್ರೋಲ್ ಬಗ್ಗೆ 1-2 ನಿಮಿಷ ಮಾತಾಡ್ತೀನಿ. ನಮ್ಮ ಕಡೆ ಇರುವಂತ ಸ್ಟಾಕ್ ಬಗ್ಗೆ ಹೇಳ್ಬೇಕಂದ್ರೆ ಫಾರ್ ದ ನೆಕ್ಸ್ಟ್ 1 ಮಂತ್ ನಮ್ಗೆ ಯಾವುದೇ ತೊಂದರೆ ಇಲ್ಲ. ನಮ್ಮ ಜಿಲ್ಲೆನೇ ಅಲ್ಲ, ಇರುವಂತ ಸಿಚುವೇಶನ್ ಏನಿದೆ, ಇನ್ನೊಂದು ತಿಂಗಳಿದೆ ಅಂದ್ರೆ ನಮ್ಗೆ ಏನ್ ತೊಂದರೆ ಇಲ್ಲ. ಹಾಗೂ ನಮಗೆ ಏನ್ ಸುದ್ದಿ ಬರ್ತಾ ಇದೆ ಅಂದ್ರೆ ಈಗ LPG ಈಗ ಟ್ಯಾಂಕರ್ಸ್ ಎಲ್ಲ ಬರ್ತಾ ಇದಾವೆ. ನನ್ನ ಪ್ರಕಾರ ಮುಂದಿನ 2-3 ದಿವಸದ ಒಳಗಡೆನೆ ನಮ್ಗೆ ಇನ್ನೂ ರಿಲೀಫ್ ಸಿಗುತ್ತೆ. ಇರೋ ಸಿಚುವೇಶನ್ ಕಂತ ಬೆಟರ್ ಸಿಚುವೇಶನ್ ಅಲ್ಲಿ ನಾವು ಇರ್ತೀವಿ.